ಒಳಗಡೆ ಕೂಡ ಮನುಷ್ಯತ್ವ ಇದೇನ ಈ ವಿಜಯಪುರದಾಗ ಹಿಂಗೆ ಮಾಡ್ತಾರಲ್ಲ ಯಾವಾಗ ಜನ ಇಲ್ಲಿ ಒದಿಬೇಕು ಇಟ್ಕೊಂಡು ನೋಡಿ ಸರ್ ಇಲ್ಲೇ ಇದ್ದಾರೆ ಇಲ್ಲೇ ಇದೆ ನೋಡಿ ನೀವೇನ ಚೋಳ ಇದು ಒಳಗಡೆ ಕೂಡ ಬಿಟ್ಟು ಒಳಗಡೆ ಮನುಷ್ಯನ ಹಾಕ್ಬಿಟ್ಟು ಬೀಗ ಹಾಕ್ಬೋದಾ ಹೆಂಗಾಗ ಒಳಗಡೆ ಬೀಗ ಹಾಕಿ ಹೇಳಿ ಏನ್ ಮಾತಾಡ್ತಾರೆ ಮಾತಾಡಿ ನೀವು ಚೋಳ ಕಡೆಯವರಾ ಪೊಲೀಸ್ ಅಸಿಸ್ಟೆನ್ಸ್ ಪ್ರತಿಯೊಂದು ಜಾಗದಲ್ಲಿ ಎಲ್ಲಿ ವಿಡಿಯೋ ಮಾಡೋದು ಮೊದಲು ಸಹ ಪೊಲೀಸರು ಇಟ್ಕೊಂಡು ವಿಡಿಯೋ ಮಾಡ್ಕೊಂಡು ಬಂದ್ವಿ. ಅದರಲ್ಲಿ ಅವರು ಕಾಲ್ ಮಾಡಿ ಅವ್ರು ಕಾಲ್ ಮಾಡಿದಾಗ ನಾನು ದೂರದಲ್ಲಿ 1 ಅವರ್ ಬರ್ತೀನಿ ಅಂತ ಈ ಓಡೋದೆಲ್ಲ ವ್ಯಕ್ತಿ ಇಂದ ಉತ್ತರ ಬಂದರು. ಸೊ ಇವರು ಹೈಕೋರ್ಟ್ ಆದೇಶಕ್ಕೂ ಕರೆಕ್ಟಾಗಿ ಏನು ವಿತ್ ಆರ್ಡರ್ ಸ್ಟೇ ಆರ್ಡರ್ ಕೊಟ್ಟಿದ್ದಾರೆ ಅದು ಕಂಪ್ಲೇಂಟ್ ಮಾಡಿರಲಿಲ್ಲ. ಸೆಕೆಂಡ್ರಿ ಕೋರ್ಟ್ ಆರ್ಡರ್ ಎಕ್ಸಿಕ್ಯೂಟ್ ಮಾಡಲಿಕ್ಕೋಸ್ಕರ ವಿತ್ ಪೊಲೀಸ್ ಡಿಸ್ಟೆನ್ಸ್ ಪೊಲೀಸ್ ಡಿಸ್ಟೆನ್ಸ್ ನಾವಿಲ್ಲಿ ಬಂದು ನಂತರ ಇದೆಲ್ಲ ಪಂಚನಾಮ ಇನ್ವೆಂಟ್ರಿ ಮಾಡಿ ಬೀಗ ಹಾಕೋ ಟೈಮ್ ಕರೆಕ್ಟಾಗಿ ಮೊನ್ನೆ ಕಾನೂನು ಆಗಿದೆ ಗೊತ್ತಾ ನಿಮ್ಗೆ? ಯಾವುದೇ ಕಾರಣಕ್ಕೂ ಕೋರ್ಟ್ ಸಭೆಯಲ್ಲಿ ಏನು ಈ ತರ ಮಾಡಿಲ್ಲ ಸರ್. ನಾವು ಕೋರ್ಟ್ ಸಭೆಯಲ್ಲಿ ಆಟ ಕೂತಿದ್ರು ನೋಡಿದ್ರಲ್ಲಿ ನಾವು ಬರೋದಕ್ಕೆ ಕೂತಿದ್ರು ಎಲ್ಲ ಜನಗಳು ಅದ ಕೂತಿದ್ರು ಒಳಗಡೆ ಒಬ್ಬ ಮಂದಿ ಕೂಡ ಸರ್ ನಾನು ಹೇಳ್ತೀನಿ ಆ ಸಮಯದಲ್ಲಿ ನಾವು ಇಸ್ಕೊಬೇಕು ಅಂತಿದ್ದ ಕಾನೂನು ಗೊತ್ತಿದೆ ನಿಮ್ಗೆ? ಖಂಡಿತವಾಗ್ಲೂ ಸರ್. ಮತ್ತೆ ಅದು ಹೆಂಗ್ ಕೂಡ ಹಾಕಿದ್ರೆ ಒಳಗಡೆ ನೀವು ಅವ್ರ ಪರವಾಗಿ ಹೆಂಗ್ ಬರ್ತಾ ಇದ್ದೀರಿ? ನಾವು ಪರವಾಗಿ ಬರ್ತಾ ಇಲ್ಲ. ನಾನು ಯಾರ ಪರವಾಗಿ ಏನು ನಡೀತು ಘಟನೆ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ ಸರ್ ಅಷ್ಟೇ. ಮನುಷ್ಯರನ್ನ ನೋಡ್ಬೇಕು ಯಾವತ್ತೂ ಅಷ್ಟೇ. ಬರೀ ಯಾಕೆ ಕೊಡ್ಬೇಕಾಯ್ತಾ ಅವ್ರಿಗೆ ಇದು ಕೊಡಲ್ಲ ಅಂದ್ಮೇಲೆ ಅದು ನೀವಲ್ಲ. ನಾನು ಬ್ಯಾಂಗ್ಳೂರ್ಗೆ ಹೇಳ್ತಾ ಇದ್ದೀನಿ ಅವ್ರು ಕೊಡಕ್ಕೆ ಅವ್ರಿಗೆ ಆಗಿಲ್ಲ ಅಂದ್ಮೇಲೆ ಹೆಂಗ್ ನೀವು ಅವ್ರಿಗೆಲ್ಲ ಇದು ಮಾಡಿ ಈ ಥರ ಎಲ್ಲ ಹಿಂಸೆ ಕೊಡ್ತಿದ್ರು ಮನುಷ್ಯರಿಗೆ. ಲಾಸ್ಟ್ ಟೈಮಲ್ಲಿ ಒಂದು 6 ತಿಂಗಳಿಂದ ಹೀಗೆ ಮಾಡಿದ್ರು. ಕರುಗಳು ಮತ್ತೆ ಇದು ಮೇಕೆಗಳೆಲ್ಲ ಕೂಡ ಅವತ್ತು ಬಂದು ಹೊಡೆದು ಬಾಗಿಲು ತೆಗೆದು ಪಾಪ ಹೆಜ್ಜೆ ತಾತವರೆಲ್ಲ ಅವತ್ತು ಇದು ಮಾಡಿದ್ರು. ಏನಿದೆ ಇದು ಮನುಷ್ಯತ್ವ ಇರ್ತಾರೆ ಇಲ್ಲೆಲ್ಲ ಮನುಷ್ಯರಿಗೆ? ಏನಿದೆ ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಎಲ್ಲರೂ? ಯಾವ ಇದನ್ನ ಈ ಚೋಳಮಂಡಲಂ ಏನಪ್ಪ ನೀವು ಯಾರಪ್ಪ ಇಲ್ಲಿ? ಯಾಕೆ ನೀವು ಆ ಥರ ಮಾಡ್ತೀರಿ? ಏನಿದೆ ಮತ್ತೆ ಅಲ್ಲಿ ಒಳಗಡೆ ಹಾಕೊಂಡ್ರು ಅವರು ಬಾಗಿಲು ಒಳಗಡೆ. ನೀವು ಹೊರಗಡೆ ಒಬ್ಬ ಮನುಷ್ಯನು ಒಳಗಡೆ ಇದು ಬಚ್ಚಿಕೊಂಡಿದ್ದ ನಾವು ಬೀಗ ಹಾಕ್ತೀವಿ ಇದು ಮಾಡ್ತೀವಿ ಅಂತಂದ್ರೆ ಏನು ಅರ್ಥ ಏನದು ಕಡೆ ನಿಮಗೆ ಕೋರ್ಟ್ ಹೇಳಿದ್ರೆ ನೀವು ಒಳಗಡೆ ಹಾಕಿ ಬೀಗ ಹಾಕಿ ಅಂತ? ಒಳಗಡೆ ಬೇಕೋಪನ್ ಮಾಡಿ ವಿಡಿಯೋ ಪೊಲೀಸ್ ಪ್ರೊಡಕ್ಷನ್ ಮನುಷ್ಯತ್ವ ಇರ್ಬೇಕಲ್ಲ ಯಾರ್ಗಾನಾಗ್ಲಿ ಮನುಷ್ಯತ್ವ ಇರ್ಬೇಕಲ್ವಾ? ಅದೇ ನೀವಾಗಿದ್ರೆ ಏನ್ ಮಾಡ್ತಾ ಇದ್ರಿ? ನಿಮ್ಮ ಮನೆಯಲ್ಲಾಗಿದ್ರೆ ಇವರೇ ಪೊಲೀಸ್ ಅಂತ ಅಂದ್ಬೇಡಿ, ಪೊಲೀಸ್ ಪ್ರೊಟೆಕ್ಷನ್ ಕೊಡ್ತಾ ಇದಾರೆ ಅಷ್ಟೇ. ಚೆಕ್ ಮಾಡೋ ಜವಾಬ್ದಾರಿ ನಿಮ್ಗಿರುತ್ತೆ. ಮಾಡಿ ಇಮಿಡಿಯೇಟ್ ಆಗಿ ಸರ್ ಇನ್ನೊಂದು 1 ನಿಮಿಷ. ಈ ಪ್ರಾಪರ್ಟಿ ಬಂದು ಅವ್ರದಲ್ಲ. 1 ನಿಮಿಷ ಇರೋಣ ಅಣ್ಣ, 1 ನಿಮಿಷ. ಈ ಪ್ರಾಪರ್ಟಿ ಬಂದು ಅವ್ರದಲ್ಲ, ಬಾಡಿಗೆ ಕೊಟ್ಟಿರ್ತಕ್ಕಂಥದ್ದು. ನನ್ನ ಸೋದರ ಸಂಬಂಧಿ ಇವಂದು ಪ್ರಾಪರ್ಟಿ. ಇವಾಗ ಇರ್ತಕ್ಕಂಥ ಇದು ನಿಜಾನ ಇದು ಸೇಲ್ ಡೀಡು. ಹೌದು ಸರ್, ಸೇಲ್ ಡೀಡು ಪಾಣಿ ಇದೆ, ಮೆಟೇಷನ್ ಇದೆ. ಅವನು ಬಾಡಿಗೆಗೆ ಇರ್ತಕ್ಕಂಥದ್ದು. ಇದು ಪುರಸಭೆ ಜಾಗ, ಪುರಸಭೆ ಜಾಗ ಅಲ್ಲ ಸರ್. ಹೌದು ಸರ್, ಚೀಫ್ ಆಫೀಸರ್ ಬಂದಿದ್ರು. ನೀವು ಚೀಫ್ ಆಫೀಸರ್ನ ಅವ್ರು ಬಂದ್ಬಿಟ್ಟು ನಮ್ದೆಲ್ಲ ಜಾಗ ಅಂತ ಹೇಳಿದ್ದಾರೆ. ನೀವು ಅಧಿಕೃತವಾಗಿ ತಿಳ್ಕೊಳ್ಬೋದು. ಓಪನ್ ಮಾಡಪ್ಪ. ಅಲ್ಲ ಈ ಸೀಲ್ ಹಾಕಿದ್ರೆ ನೋಡಿ, ಮನುಷ್ಯನ ನೋಡೋ ವಿಷಯನೇ ಇದು. ನೋಡಿ ಸರ್, ಅಮ್ಮ ಹೆಂಡತಿ ಬಾಡಿಗೆಗೆ ಇರೋದು. ಯಾರ್ದೋ ಪ್ರಾಪರ್ಟಿ ಇವ್ರು ಬಂದು ಸೀಸ್ ಮಾಡ್ತಾರೆ ಸರ್. ಕಾನೂನುಗಳು ಗೊತ್ತಿಲ್ಲ ಎಲ್ಲ ಅವ್ರೆಲ್ಲಿ. ಮ್ಯಾನೇಜರ್ ಅವ್ರೆ ಫಸ್ಟ್ ಕಾನೂನು ತಿಳ್ಕೊಳ್ಳಿ. ಇತ್ತೀಚೆಗೆ ಏನೇನು ಕಾನೂನುಗಳು ಮಾಡ್ತು ಕರ್ನಾಟಕ ಸರ್ಕಾರ, ಏನೇನು ಕಾನೂನು ಮಾಡ್ತು, ಬಡ ಬಗ್ಗರಿಗೆ ಏನು ಮಾಡಬೇಕು, ಅವ್ರು ರೀಪೇಮೆಂಟ್ ಮಾಡೋಕೆ ಏನು ಮಾಡ್ಬೇಕು ಅಂತೆಲ್ಲ ಕಾನೂನು ಮಾಡಿದೆ. ಗೊತ್ತಿದ್ದು ನಿಮಗೆ ಒಬ್ಬ ಮನುಷ್ಯನ ಒಳಗಡೆ ಹಾಕಿ ಈ ಥರ ಸೀಸ್ ಮಾಡಿ ಬ್ಯಾಂಕ್ಗಳೆಲ್ಲ ಇದು ಮಾಡಿ ಅವ್ರು ಏನಾಗಬೇಕು ಒಳಗಡೆ? ಹಾರ್ಟ್ ಅಟ್ಯಾಕ್ ಆಗಿ ಏನೋ ಹೆಚ್ಚು ಕಮ್ಮಿ ಆಗಿದ್ರು. ಯಾರು ಗತಿ ಇದಕ್ಕೆ? ನೀವು ಗೊತ್ತೀರಾ? ಅವರೇ ಸಾಯಿಸಾಕ್ತಾರೆ ಸರ್. ಹಾರ್ಟ್ ಅಟ್ಯಾಕ್ ಹೋದೇನು ಅವರೇ ಸಾಯಿಸಾಕ್ತಾರೆ. ಇಲ್ಲಮ್ಮ ಮಾತಾಡಬೇಡಿ. ಮನುಷ್ಯತ್ವ ಇರ್ಬೇಕು ಯಾರ್ದಾನಾಗಲಿ. ಅದು ಹೊಸ ಲಾಕ್ ಅವ್ರು ಸರ್ ಅದನ್ನ ತಗೊಂಡ್ಬಂದು ಹಾಕಿರೋದು. ಯಾರ್ದೋ ಪ್ರಾಪರ್ಟಿಗೆ ಬಂದು ಇವರು ಲಾಕ್ ತಗೊಂಡ್ ಬಂದ. ನೀವು ಏನೇ ಇದ್ರು ಕಾನೂನು ಹೋರಾಟ ಮಾಡ್ಕೊಳ್ಳಿ. ಈಗ ಮನುಷ್ಯರು ಕೂಡ ಹಾಕೋದು ಇನ್ನೊಂದು ಆದ್ರೆ ನಾನೀಗ ಎಫ್ ಐ ಆರ್ ಆಗ್ತೀನಿ. ಈಗ ಅಡ್ವರ್ಟೈಸಲ್ಲಿ ಎಫ್ ಐ ಆರ್ ಆಗ್ತೀನಿ. ಈಗ ಏನು ಎಲ್ಲ ಒಂದು ಮನುಷ್ಯತ್ವ ಬೇಡ ಎಲ್ಲ. ಅವತ್ತು ನೋಡಿದ್ರೆ ಕುರಿಗಳು ಸಮೇತ ಇದಾಕಿದ್ರು.